ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್. ರಾಜಕೀಯದ ಆಳದಲ್ಲಿ ಹುದುಗಿರುವಂತಹ ಒಳಸುಳಿಗಳು, ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು, ಇದೆಲ್ಲದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್. ನಮ್ಮ ಜೊತೆ ಇಂದು ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಉಪ್ಪುಂದ್ ಅವರು ಆನ್ಲೈನ್ ಥ್ರೂ ಕನೆಕ್ಟ್ ಆಗಿದ್ದಾರೆ. ಅವ್ರ ಜೊತೆ ಚರ್ಚೆ ನಡೆಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂಬರುವ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಬಿಜೆಪಿ ಹಾಗೂ JDS ನಡುವೆ ಸೀಟ್ ಹಂಚಿಕೆಯ ಬಗ್ಗೆ ದೆಹಲಿಯಲ್ಲಿಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ JDS ಪಕ್ಷದ ವರಿಷ್ಠ ನಾಯಕರು ಸಭೆ ನಡೆಸಿದ್ದಾರೆ. ವೀರೇಂದ್ರ ಉಪ್ಪುಂದ್ ಅವರೇ, ಈ ಮಹತ್ವದ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು? ಅದರಲ್ಲೂ ಪ್ರಮುಖವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರ ಜೊತೆ ಏನೆಲ್ಲ ಚರ್ಚೆ ನಡೆಸಿದ್ರು? ನೋಡಿ, ವಾಸ್ತವದಲ್ಲಿ ಈಗ ನಿಜವಾಗಿಯೂ BJP ಹಾಗೂ JDSನ ನಡುವೆ ಸೀಟ್ ಶೇರಿಂಗ್ನ ವಿಚಾರವಾಗಿ ಅತ್ಯಂತ ಮಹತ್ವದ ಚರ್ಚೆಗಳು ಆರಂಭ ಆಗಿದೆ. ಇಲ್ಲಿವರೆಗೂ ಈಗ 2 ತಿಂಗಳ ಹಿಂದೆ 3 ತಿಂಗಳ ಹಿಂದೆ ಏನು ಭಾಳ ಮಾತನಾಡ್ತಾ ಇದ್ರು. ಕಳೆದ ತಿಂಗಳಂತೂ ಏನೆಲ್ಲ ಆಗೇ ಹೋಯ್ತು ಅನ್ನೋ ಹಂತದ ಚರ್ಚೆಗಳೆಲ್ಲ ನಡೆದಿದ್ದನ್ನು ನಾವು ನೋಡಿದ್ವಿ. ಆದರೆ ವಾಸ್ತವದಲ್ಲಿ ಈಗ ಅಧಿಕೃತವಾಗಿ BJPಗೆ ಎಷ್ಟು ಸೀಟು, JDSಗೆ ಎಷ್ಟು ಸೀಟನ್ನು ಬಿಟ್ಟುಕೊಡೋದು ಹಾಗೂ ಯಾರು ಸ್ಪರ್ಧೆ ಮಾಡಬೇಕಾಗುತ್ತೆ ಅನ್ನೋ ವಿಚಾರಗಳು ಕೂಡ ಚರ್ಚೆ ನಡೀತಾ ಇದೆ. ಇವತ್ತು ಮೊದಲನೇದಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಅವರ ನೇತೃತ್ವದಲ್ಲಿ ಕುಮಾರಸ್ವಾಮಿ ಅವರಿದ್ದರು, HD ರೇವಣ್ಣವರಿದ್ದರು, ಬಾಲಕೃಷ್ಣ ಅವರಿದ್ದರು, ಪ್ರಜ್ವಲ್ ರೇವಣ್ಣ, ಇವರೆಲ್ಲರೂ ಹೋಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾಗಿದ್ದಾರೆ. ಈ ಭೇಟಿಯ ಸಂದರ್ಭದಲ್ಲಿ ಸೀಟ್ ಶೇರಿಂಗ್ ಬಗ್ಗೆ ಲೆಕ್ಕಾಚಾರ ಎಲ್ಲ ಮೋದಿಯವರು ಮಾತನಾಡಿಲ್ಲ, ಆಯಿತಾ. ಅದನ್ನು ನೀವು ಮಾತನಾಡಿ, ಅಮಿತ್ ಶಾ ಅವ್ರ ಜೊತೆ ಮಾತನಾಡಿ ಅನ್ನೋವಂಥದ್ದನ್ನು ಅವ್ರು ಹೇಳಿದ್ದಾರೆ. ಹಾಗೆ JP ನಡ್ಡಾ ಅವರು ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಅವ್ರ ಜೊತೆ ಮಾತನಾಡಿ ಅನ್ನುವಂಥದ್ದನ್ನು ಅವರು ಸೂಚ್ಯವಾಗಿ ಹೇಳಿದ್ದಾರೆ. ಯಾವಾಗಲೂ ನರೇಂದ್ರ ಮೋದಿಯವರು ಲೆಕ್ಕಾಚಾರಕ್ಕೆ, ಚೌಕಾಶಿಗೆ ಅವ್ರು ಕೂತ್ಕೊಳ್ಳಲ್ಲ, ಅದು ಅವ್ರ ಪದ್ಧತಿ ಅಲ್ಲ. ಅದನ್ನು ಮಾಡೋದೇನಿದ್ರು ಕೂಡ ಅಮಿತ್ ಶಾ ಹಾಗೂ JP ನಡ್ಡಾ ಅವರು. ಸೊ ಆ ಸಭೆ ಇದೆಯಲ್ಲ, ಅದು ಇವತ್ತು ರಾತ್ರಿ ನಡೆಯುತ್ತೆ. ಅಲ್ಲಿ ಅಂತಿಮವಾಗಿ ಯಾರಿಗೆ ಎಷ್ಟು ಸೀಟು, ಯಾವ ಕಾರಣಕ್ಕಾಗಿ, ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದೆಲ್ಲ ಅಲ್ಲಿ ಬರುತ್ತೆ. ಆದರೆ ನರೇಂದ್ರ ಮೋದಿ ಅವರು ಏನು ಹೇಳಿದ್ರು ನೋಡಿ, ಅವರು ಯಾವಾಗಲೂ ಕೂಡ ದೇವೇಗೌಡರ ಬಗ್ಗೆ ಬಹಳ ಗೌರವ ಇಟ್ಕೊಂಡಿದ್ದಾರೆ. ಇವತ್ತು ಕೂಡ ಅದೇ ಗೌರವ ಆಧಾರದೊಂದಿಗೆ ಅವ್ರನ್ನ ಸ್ವಾಗತಿಸಿ ಮಾತನಾಡಿಸಿ ಆ ಗೌರವವನ್ನು ಕೊಟ್ಟು ಅವ್ರನ್ನ ಕೂರಿಸಿ ಇವ್ರು ನಿಂತ್ಕೊಂಡಿದ್ರು. ನೀವು ಫೋಟೋ ನೋಡೋದಾದರೆ ಆ ಸಂದರ್ಭದಲ್ಲಿ ದೇವೇಗೌಡರನ್ನ ಮಾತು ಹೇಳಿದ್ದಾರೆ, ಇಲ್ಲ ನೀವು ಸ್ಪರ್ಧೆ ಮಾಡಬೇಕು, ದೇವೇಗೌಡರು ಸ್ಪರ್ಧೆ ಮಾಡಬೇಕು. ಹಾಗೆ ದೇವೇಗೌಡರು ಎಲ್ಲಿ ಸೋತಿದ್ದಾರೋ ಅಲ್ಲೇ ಗೆಲ್ಲಬೇಕು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಒಂದು ಮಾಹಿತಿ. ಯಾಕಂದರೆ ದೇವೇಗೌಡರ ಸ್ಪರ್ಧೆ ಇದೆಯಲ್ಲ, ಡೆಫಿನೆಟ್ಲಿ ಅದು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಕರ್ನಾಟಕದಲ್ಲಿ JDSಗೂ ಮತ್ತು BJPಗೂ ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಡುತ್ತೆ. ದೇವೇಗೌಡರು ಅಖಾಡದಲ್ಲಿ ಇದ್ದಾರೆ, ಅವರು ಕಣದಲ್ಲಿ ಇದ್ದಾರೆ ಅನ್ನೋದೇ ಒಂದು ಸ್ಟ್ರೆಂತ್ ಅನ್ನೋದು ನರೇಂದ್ರ ಮೋದಿ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಒಕ್ಕಲಿಗರ ಮತ ಬ್ಯಾಂಕ್ನ ದೃಷ್ಟಿಯಿಂದ ಇದು ಪಾಲಿಟಿಕ್ಸ್ ಈಸ್ ಪಾಲಿಟಿಕ್ಸ್. ರಾಜಕೀಯವಾಗಿ ಗೆಲುವಿಗೆ ಏನು ಮಾಡಬೇಕು, ಏನು ತಂತ್ರಗಾರಿಕೆ ಮಾಡಬೇಕು ಅದನ್ನೇ ಮಾಡಬೇಕು. ಅದೇ ದೃಷ್ಟಿಯಿಂದ ದೇವೇಗೌಡರು ಅಖಾಡದಲ್ಲಿ ಇರಬೇಕು, ಕಣದಲ್ಲಿ ಇರಬೇಕು, ಅವರು ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದನ್ನು ಅವರು ಸೂಚ್ಯವಾಗಿ ಹೇಳಿದ್ದಾರೆ. ಹಾಗೂ ಸೀಟ್ ಶೇರಿಂಗ್ ವಿಚಾರವಾಗಿ ಅವರು ಹೆಚ್ಚು ಎಳೆದಾಡಿಲ್ಲ, ಅವರು ಹೆಚ್ಚು ಮಾತನಾಡಿಲ್ಲ. ಏನಿದ್ರು ಅಮಿತ್ ಶಾ ಅವ್ರ ಜೊತೆ ಮಾತನಾಡಿ, JP ನಡ್ಡಾ ಅವ್ರ ಜೊತೆ ಮಾತನಾಡಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನೋಡಿ, ಈಗ ಇದೇ ಸಂದರ್ಭದಲ್ಲಿ ಏನಾಗಿದೆ, ವಿಜಯೇಂದ್ರ BJP ರಾಜ್ಯಾಧ್ಯಕ್ಷ ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ. ಇವತ್ತು ರಾತ್ರಿ ನಡೆಯುವಂಥ ಸಭೆ ಏನಿದೆ ಅಲ್ಲಿ JDSಗೆ ಎಷ್ಟು ಸೀಟ್ ಕೊಡೋದು ಅನ್ನೋದು ಅಧಿಕೃತವಾಗಿ ಫೈನಲ್ ಆಗುತ್ತೆ. ಅದೇನೀಗ ಬಹಳ ದೊಡ್ಡ ಹೆಲಿಕಾಪ್ಟರ್ ಸೈನ್ಸ್ ಏನಲ್ಲ, ಅದು ರಾಕೆಟ್ ಸೈನ್ಸ್ ಅಲ್ಲ ಅದು. ಎಲ್ರಿಗೂ ಗೊತ್ತಿದೆ, JDS ನಮಗೊಂದು 5 ಸೀಟ್ ಕೊಡಿ ಅಂತ ಕೇಳ್ತಿದ್ದಾರೆ, BJP ಒಂದು 3 ಸೀಟ್ ಕೊಡ್ಬೋದು ಅನ್ನೋ ಲೆಕ್ಕದಲ್ಲಿ BJP ಇದೆ. ಇದು ವಾಸ್ತವ. ಆದರೆ ಈಗ JDS 5 ಕೇಳ್ತಾ ಇದೆ, ಸರಿ, ಕ್ಯಾಂಡಿಡೇಟ್ ಯಾರು, ಗೆಲ್ಲಿಕ್ಕೆ ಸಾಧ್ಯವಾ? ಈಗ BJPಗೆ ಚೆನ್ನಾಗಿ ಗೊತ್ತಿರೋದೇನೆಂದರೆ JDSನ ಬಲ ಇರೋದೇ 5-6 ಕ್ಷೇತ್ರದಲ್ಲಿ, ಲೋಕಸಭಾ ಕ್ಷೇತ್ರಗಳ ದೃಷ್ಟಿಯಿಂದ ನೋಡೋದಾದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಾ ಹೇಳ್ತಿರೋದು. ಈಗ ಹಾಸನ, ಮಂಡ್ಯ, ತುಮಕೂರಲ್ಲಿ ಒಂದಷ್ಟು, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ಈ ಭಾಗಗಳೇನಿದೆ ಇಲ್ಲಿ ಅವರ ಶಕ್ತಿ ಇರುವಂಥದ್ದು. ಸೊ ಈ ಕ್ಷೇತ್ರಗಳ ಪೈಕಿಯೇ 3 ಕ್ಷೇತ್ರ ನೀವು ತಗೊಳ್ಳಿ ಅನ್ನೋದನ್ನು BJP ಹೇಳ್ತಾ ಇದೆ. ಆದರೆ JDS ಇಲ್ಲ, ನಮಗೆ 5 ಬೇಕು ಅಂತ ಕೇಳ್ತಿದ್ದಾರೆ. ಸೊ ಈ ಚೌಕಾಶಿ ನಡೆದ ನಂತರ ಅಂತಿಮವಾಗಿ 3ಕ್ಕೆ ಫೈನಲ್ ಆಗುತ್ತೋ, 4ಕ್ಕೆ ಫೈನಲ್ ಆಗುತ್ತೋ, ಒಂದಂತೂ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಕುಮಾರಸ್ವಾಮಿ ಅವರು? ಸೀಟ್ ಶೇರಿಂಗ್ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ,
ನಾವು ರೆಡಿ ಇದ್ದೀವಿ, ಬಿ ಜೆ ಪಿ ಏನು ಹೇಳುತ್ತೋ ಅಷ್ಟಕ್ಕೆ ನಾವು ರೆಡಿ ಇದ್ದೀವಿ ಅನ್ನೋದನ್ನು ಹೊರನೋಟಕ್ಕೆ ಹೇಳ್ತಾ ಇದ್ದಾರೆ. ಹೊರಗಡೆ ಮಾತನಾಡುವಾಗ ಬಹಿರಂಗ ಹೇಳಿಕೆಗಳಲ್ಲಿ ಅದನ್ನು ಹೇಳ್ತಾರೆ. ಅಂದರೆ ಒಳಗಡೆ ಕುಮಾರಸ್ವಾಮಿ ಅವರು ಕೂಡ ಚೌಕಾಶಿ ಮಾಡ್ತಾರೆ. ಆದರೆ ಅಂತಿಮವಾಗಿ ಯಾವ್ಯಾವ ಕ್ಷೇತ್ರಗಳು ಹೋಗುತ್ತೆ, ಎಷ್ಟು ಕ್ಷೇತ್ರಗಳು ಹೋಗುತ್ತೆ ಮತ್ತು ಕೇಳ್ತಾರೆ ಬಿ ಜೆ ಪಿಯವರು, ನೀವು ಯಾರನ್ನು ಫೀಲ್ಡ್ ಮಾಡ್ತೀರಿ ಅನ್ನೋದನ್ನು ಕೂಡ ಕೇಳ್ತಾರೆ. ಇವೆಲ್ಲವೂ ಕೂಡ ಈಗ ಅಧಿಕೃತ ಹಂತಕ್ಕೆ ಬಂದಿದೆ. ಬಹುಶಃ ಇವತ್ತು ರಾತ್ರಿ ನಡೆಯುವ ಸಭೆಯ ನಂತರ ಒಂದು ಅಂತಿಮವಾದ ಪಟ್ಟಿ ಅಧಿಕೃತವಾಗಲ್ಲ, ಅನಧಿಕೃತವಾಗಿ ಸಿಗ್ಬೋದು. ಅವ್ರ ನಡುವೆ ಹೀಗೆ ಮಾಡ್ಕೊಳ್ಳೋಣ ಅಂತಲೇ ಒಂದು ತೀರ್ಮಾನಕ್ಕೆ ಬರ್ತಾರೆ. ಆ ತೀರ್ಮಾನದ ಮೇಲೆ ಕ್ಷೇತ್ರವಾರು ಕೆಲಸ ಆರಂಭಿಸ್ತಾರೆ. ಆ ದೃಷ್ಟಿಯಿಂದ ಒಂದು ಅಂಕಿಅಂಶಗಳು ಫೈನಲ್ ಆಗುತ್ತೆ, ಯಾರಿಗೆ ಎಷ್ಟು ಸೀಟು ಅನ್ನುವಂಥದ್ದು. ಜಗದೀಶ್, ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಹಂಚಿಕೆ ವಿಚಾರವಾಗಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆಯೋ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು ಸರ್? ಹಾಗೆ ಯಾವ್ಯಾವ ಕ್ಷೇತ್ರಗಳು JDS ತೆಕ್ಕೆಗೆ ಹೋಗ್ಬೋದು? ಈ ಹಂಚಿಕೆ ಯಾವ ಕಂಡೀಷನ್ ಆಧಾರದ ಮೇಲೆ ಆಗ್ಬೋದು ಸರ್? ನೋಡಿ, ಇವತ್ತಿನ ಸಭೆಯ ನಂತರ ಒಂದು ಅವ್ರಿಗೆ ಆಂತರಿಕವಾಗಿ ಕಣಚಿತ್ರಣ ಸ್ಪಷ್ಟ ಆಗುತ್ತೆ. ಯಾರ್ಯಾರು ಎಲ್ಲಿ ಹೆಚ್ಚು ಎಫರ್ಟ್ ಹಾಕಬೇಕು, ಯಾವ ಕ್ಷೇತ್ರಗಳಲ್ಲಿ ದೇವೇಗೌಡರು, ಕುಮಾರಸ್ವಾಮಿ, JDS ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಬೇಕು. ಹಾಗೆ BJP JDSನ ಸಪೋರ್ಟ್ ತಗೊಂಡು ಕೆಲಸ ಮಾಡಬೇಕಾಗಿರೋಂಥದ್ದು ಯಾವುದು, JDS BJP ಸಪೋರ್ಟ್ ತಗೊಂಡು ಕೆಲಸ ಮಾಡಬೇಕಾಗಿರೋದು ಎಲ್ಲೆಲ್ಲಿ, ಇವೆಲ್ಲವೂ ಫೈನಲ್ ಆಗುತ್ತೆ. ನೀವು ಯಾವ್ಯಾವ ಕ್ಷೇತ್ರ ಈಗ JDSಗೆ ಹೋಗ್ಬೋದು ಅನ್ನೋದನ್ನು ಕೇಳಿದ್ರಿ. ನೋಡಿ, JDSಗೆ ಒಂದು ಈಗ ಸ್ಪಷ್ಟ ಇರುವಂಥದ್ದು ಹಾಸನ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅಲ್ಲಿ ಒಂದು ಸೆಕೆಂಡ್ ಪ್ರಜ್ವಲ್ ರೇವಣ್ಣ ಅವರೇ ಮತ್ತೆ ಕಂಟೆಸ್ಟ್ ಮಾಡುವ ಸಾಧ್ಯತೆಯೂ ಕೂಡ ನಿಚ್ಚಳವಾಗಿದೆ. ಒಂದು ಹಾಸನ. ಈಗ ನರೇಂದ್ರ ಮೋದಿಯವರು ದೇವೇಗೌಡರು ಮತ್ತೆ ಸ್ಪರ್ಧೆ ಮಾಡಲೇಬೇಕು ಅಂತ ಹೇಳಿರೋದನ್ನು ನೋಡಿದ್ರೆ ತುಮಕೂರಿನಿಂದ ದೇವೇಗೌಡರು ಸ್ಪರ್ಧೆ ಮಾಡ್ಬೋದಾ ಅನ್ನೋದು ಸಹಜವಾದ ಪ್ರಶ್ನೆ. ನೀವೆಲ್ಲಿ ಸೋತಿದ್ದೀರೋ ಅಲ್ಲೇ ಗೆದ್ದು ಬರಬೇಕು ಮತ್ತೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋದ್ರಿಂದ ತುಮಕೂರು ಈಗ JDS ತೆಕ್ಕೆಗೆ ಹೋಗುವಂಥ ಸಾಧ್ಯತೆ ಇದೆ. ಅಲ್ಲಿಗೆ 2 ಕ್ಷೇತ್ರ ಆಯಿತು, ಹಾಸನ ಮತ್ತು ತುಮಕೂರು. ಇನ್ನುಳಿದದ್ದು ಒಂದು ಮಂಡ್ಯ, ಇನ್ನೊಂದು ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಅಥವಾ ಕೋಲಾರ, 2ರ ಪೈಕಿ ಒಂದು. ಇದು JDS ಲೆಕ್ಕದಲ್ಲಿ ಇರುವಂಥದ್ದು. ಈಗ BJP ಅವರು ಇನ್ನು ಒಂದಕ್ಕೆ ಮಾತ್ರ ರೆಡಿ ಇದ್ದಾರೆ. ಅದು ಯಾವುದು? ಇದೇ ಈಗ ಪ್ರಶ್ನೆ ಇರುವಂಥದ್ದು. ಬಹುಶಃ ಅತಿ ಹೆಚ್ಚು ಚರ್ಚೆ ಆಗೋದು ಮಂಡ್ಯ ಕ್ಷೇತ್ರದ ಬಗ್ಗೆ. ಮಂಡ್ಯ ಸುಮಲತಾ ಅಂಬರೀಷ್ ಅವರು ಅಲ್ಲಿ ಈ ಹಿಂದೆಯೇ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೇ ನರೇಂದ್ರ ಮೋದಿ ಅವರಿಗೆ ಬೆಂಬಲವನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ದರಿಂದ ಆ ಸಂದರ್ಭದಲ್ಲಿ ಒಂದು ಮಾತಾಗಿತ್ತು. ಮುಂದೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸುಮಲತಾ ಅವರಿಗೆ ಅಲ್ಲಿ BJPನ ಟಿಕೆಟ್ ಕೊಡ್ತೇವೆ ಅನ್ನೋ ಮಾತು ಹೇಳಿದರು ಅನ್ನುವಂಥದ್ದು ಒಂದಿದೆ. ಆ ಕಾರಣಕ್ಕಾಗಿ ಮಂಡ್ಯ ಬಿಟ್ಟುಕೊಡ್ತಾರಾ ಅನ್ನೋದು. ಮಂಡ್ಯ JDS ತೆಕ್ಕೆಗೆ ಬಂದರೆ ಬಹುಶಃ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ಬೋದು. ಇಲ್ಲ, ಬರಲಿಲ್ಲ ಅಂದರೆ ಅದು BJP ತೆಕ್ಕೆಯಲ್ಲಿ ಹೇಳಿದ್ರೆ ಆಗ ಸುಮಲತಾ ಅಂಬರೀಷ್ ಅವರು ಸ್ಪರ್ಧೆ ಮಾಡೋದು. ಒಂದು ವೇಳೆ ಮಂಡ್ಯ JDS ತೆಕ್ಕೆಗೆ ಹೋಗಿದ್ದಾದರೆ ಆಗ ಸುಮಲತಾ ಅಂಬರೀಷ್ ಅವರು ಬೆಂಗಳೂರು ನಾರ್ತಿಗೆ ಬಂದರೂ ಬರ್ಬೋದು ಅನ್ನುವಂಥ ಚರ್ಚೆಯೂ ಒಂದು ನಡೀತಾ ಇದೆ. ಬಟ್ ಸುಮಲತಾ ಅಂಬರೀಷ್ ಅವರು ಸುಲಭವಾಗಿ ಒಪ್ಕೋತಾರಾ, ಅವ್ರು ಮಂಡ್ಯ ಬಿಟ್ಟು ಬರ್ತಾರಾ? ಇವೆಲ್ಲವೂ ಕೂಡ ಪ್ರಶ್ನಾರ್ಥ ಚಿಹ್ನೆ. ಆ ದೃಷ್ಟಿಯಿಂದ ನೋಡೋದಾದರೆ ಮಂಡ್ಯ ವಿಚಾರ ಹೆಚ್ಚು ಚರ್ಚೆ ಡೆಫಿನೆಟ್ಲಿ ನಡೆಯುತ್ತೆ. ಒಂದು ವೇಳೆ ಮಂಡ್ಯ JDS ಬಿಟ್ಕೊಟ್ಟಿದ್ದೆ ಆದರೆ ಆಗ 2 ಕ್ಷೇತ್ರವನ್ನು ಅವ್ರು ಕ್ಲೈಮ್ ಮಾಡ್ಬೋದು. ಅದು ಅದರಲ್ಲಿ ಕೋಲಾರ ಅಥವಾ ಚಿಕ್ಕಬಳ್ಳಾಪುರ ಒಂದಾಗ್ಬೋದು, ಬೆಂಗಳೂರು ಗ್ರಾಮಾಂತರ ಅಥವಾ ಬೆಂಗಳೂರು ಉತ್ತರ, ಇದೆರಡರ ಪೈಕಿ ಒಂದಾಗ್ಬೋದು. ಈ ಸಾಧ್ಯತೆಗಳು ಕೂಡ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ಒಟ್ಟಿನಲ್ಲಿ ಒಂದಂತೂ ಸ್ಪಷ್ಟ, JDSಗೆ 3 ಅಥವಾ 4 ಸ್ಥಾನಗಳು ಸಿಗ್ತಾ ಇದೆ. ಉಳಿದ 24 ಸ್ಥಾನ, ಆಲ್ಮೋಸ್ಟ್ 24 ಅಥವಾ 25 BJPಯ ತೆಕ್ಕೆಗೆ ಬರ್ತಾ ಇದೆ. ದೇವೇಗೌಡರು ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು ಒಂದು ಕಂಡೀಷನ್. ಒಂದು ವೇಳೆ ಮಂಡ್ಯ JDS ತೆಕ್ಕೆಗೆ ಉಳಿಯೋದಾದರೆ 3 ಕ್ಷೇತ್ರ, ಮಂಡ್ಯನ JDS ಬಿಟ್ಟುಕೊಟ್ರೆ ಆಗ 4 ಕ್ಷೇತ್ರ. ಇದು ಕೂಡ ಒನ್ ಆಫ್ ದಿ ಕಂಡೀಷನ್ಸ್ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಕ್ಷೇತ್ರಗಳನ್ನ ಯಾವುದು ಬಿಟ್ಟುಕೊಡ್ತಾರೆ ಅನ್ನುವ ಆಧಾರದ ಮೇಲೆ ಕುಮಾರಸ್ವಾಮಿಯವರ ಸ್ಪರ್ಧೆಯ ಬಗ್ಗೆಯೂ ಕೂಡ ತೀರ್ಮಾನ ಆಗುವಂಥ ಸಾಧ್ಯತೆ ಇದೆ. ಕುಮಾರಸ್ವಾಮಿಯವರ ಸ್ಪರ್ಧೆಯ ಕಂಡೀಷನ್ ಕೂಡ ಕ್ಷೇತ್ರಗಳನ್ನ ಆಧರಿಸಿ ಫೈನಲ್ ಆಗ್ತಾ ಇದೆ. ಅದು ಕೂಡ ಒಂದು ಕಂಡೀಷನ್. ಹಾಗೆ ಎಲ್ಲೆಲ್ಲಿ ನರೇಂದ್ರ ಮೋದಿಯವರು ಬರ್ತಾರೆ ಅಲ್ಲಿ ದೇವೇಗೌಡರು ಪ್ರಚಾರ ಸಂದರ್ಭದಲ್ಲಿರಬೇಕು. ದೇವೇಗೌಡರ ಕ್ಷೇತ್ರಕ್ಕೆ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡಿದ್ರೆ ಅಲ್ಲಿಗೆ ಪ್ರಮುಖ ಕ್ಷೇತ್ರಗಳೇನು 3-4 ಇರುತ್ತೆ, ಅಲ್ಲಿಗೆ ನರೇಂದ್ರ ಮೋದಿಯವರು ಹೋಗಿ ಪ್ರಚಾರ ಮಾಡಬೇಕು. ಈ ರೀತಿಯದ್ದು ಒಂದು ಅಂಡರ್ಸ್ಟ್ಯಾಂಡಿಂಗ್, ಒಂದು ಒಪ್ಪಂದ ಆಗ್ತಾ ಇದೆ. ಇವೆಲ್ಲವೂ ಕೂಡ ಈ ಮೈತ್ರಿ ಮಾತುಕತೆಯ ಸಂದರ್ಭದಲ್ಲಿ ಸಿದ್ಧ ಆಗ್ತಾ ಇರುವಂಥ ಸೂತ್ರಗಳು ಅನ್ನುವಂಥದ್ದು. ನೀವು ಕಂಡೀಷನ್ಸ್ ಅಂತ ತಗೋಬೋದು, ಸೂತ್ರಗಳು ಅಂತ ತೆಗೆದುಕೊಳ್ಬೋದು. ಒಟ್ಟಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ 2 ಪಕ್ಷಗಳು ಬರ್ತಾ ಇವೆ. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಈ ಸಭೆ ಖಂಡಿತವಾಗಿಯೂ BJP ಹಾಗೂ JDSನ ಮೈತ್ರಿಯ ದೃಷ್ಟಿಯಿಂದ
ಮೈತ್ರಿಯ ದೃಷ್ಟಿಯಿಂದ ಹಾಗೂ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಸಭೆ ಹಾಗೂ ಭವಿಷ್ಯವನ್ನು, ಚುನಾವಣೆಯ ಭವಿಷ್ಯವನ್ನು ತೀರ್ಮಾನ ಮಾಡ್ತಾ ಇರುವಂಥ ಸಭೆ ಅನ್ನುವ ಹಿನ್ನೆಲೆಯಲ್ಲಿ ಈ ಸೂತ್ರ, ಈ ಕಂಡೀಷನ್ಸ್ ಹಾಗೂ ಅಂತಿಮ ಆಗ್ತಾ ಇರುವಂಥ ಕ್ಷೇತ್ರಗಳು ಇವೆಲ್ಲವೂ ಕೂಡ ಮುಖ್ಯ. ಜಗದೀಶ್, ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ನೋಡೋದಾದರೆ ಕರ್ನಾಟಕದ ಇತಿಹಾಸದಲ್ಲೇ ಮೊದಲ ಬಾರಿಗೆ ದೇವೇಗೌಡರ ನೇತೃತ್ವದ JDS ಹಾಗೂ BJP ಸೀಟ್ ಶೇರ್ ಮಾಡಿಕೊಂಡು ಮೈತ್ರಿಯೊಂದಿಗೆ ಚುನಾವಣೆ ಎದುರಿಸ್ತಾ ಇವೆ. ಹೀಗಾಗಿ ಈ ಮೈತ್ರಿ ಪಕ್ಷಗಳ ಸೀಟ್ ಹಂಚಿಕೆ ಸಹಜ ಕುತೂಹಲ. BJP ಹಾಗೂ JDS ನಡುವಣ ಈ ಸೀಟ್ ಹಂಚಿಕೆಯೇ ಮೈತ್ರಿಯ ಯಶಸ್ಸನ್ನು ನಿರ್ಧರಿಸಲಿರೋ ಮಹತ್ವದ ಅಂಶ ಕೂಡ ಹೌದು. ಇದನ್ನು ಉಭಯ ಪಕ್ಷಗಳು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅಂತ ಕಾದು ನೋಡೋಣ. ವೀರೇಂದ್ರ ಒಪ್ಪುಂದವರೇ, ನಿಮ್ಮ ಈ ಎಲ್ಲ ವಿಶ್ಲೇಷಣೆಗೆ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್. ಇಂಥದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇವೆ. ನೋಡ್ತಾ ಇರಿ TV ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ನಮ್ಮ ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯ ತಿಳಿಸಲು ಕಮೆಂಟ್ ಮಾಡಿ. ನಮಸ್ತೆ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.